ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಇರತಕ್ಕಂತಹ 5 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ಗ್ಯಾಸ್ ಸಿಲಿಂಡರ್ಗಳು ನಮ್ಮ ಒಂದು ಪ್ರಪಂಚದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತಾ ಇದ್ದಾವೆ ಅಂತ. LPG ಅಥವಾ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇದರಿಂದ ನಮ್ಮ ಒಂದು ಭಾರತದ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರ್ತದೆ. ನಾವು 90%ಕ್ಕಿಂತ ಅಥವಾ 90%ಗಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಾಗಿ ನಾವು ಸೌದಿ ಅರಬ್ ಅಥವಾ ಮಿಡಲ್ ಈಸ್ಟ್ ರಾಷ್ಟ್ರಗಳಿಗೆ ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿರ್ತೇವೆ. ಆದರೆ ಈ ಒಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಇರತಕ್ಕಂತಹ ಒಂದು 5 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಅದರ ಬಗ್ಗೆ ನಾವು ಈಗ ನೋಡೋಣ. ಮೊದಲನೇದಾಗಿ, ಗ್ಯಾಸ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಇದುವರೆಗೂ LPG ಅಥವಾ ನೀವು ಗ್ಯಾಸ್ ಸಿಲಿಂಡರ್ನಲ್ಲಿ ಬರ್ತಕ್ಕಂಥ ವಾಸನೆ ಅಲ್ಲ. ಗ್ಯಾಸ್ ಸಿಲಿಂಡರ್ಗೆ ಯಾವುದೇ ಕೂಡ ಅಥವಾ ಗ್ಯಾಸ್ಗೆ ಯಾವುದೇ ಆದಂಥ ಒಂದು ವಾಸನೆ ಇರೋದಿಲ್ಲ. ನಿಮಗೆ ಗೊತ್ತಾ ವೀಕ್ಷಕರೇ, ನೈಸರ್ಗಿಕವಾಗಿ LPG ಅನಿಲಕ್ಕೆ ಯಾವುದೇ ಬಣ್ಣ ಅಥವಾ ವಾಸನೆ ಇರೋದಿಲ್ಲ. ನಮಗೆ ಬರ್ತಕ್ಕಂತಹ ಆ ವಿಚಿತ್ರ ವಾಸನೆ ನಿಜವಾಗಿಯೂ ಗ್ಯಾಸ್ದಲ್ಲ. ಗ್ಯಾಸ್ ಸೋರಿಕೆಯಾದಾಗ ನಮಗೆ ತಕ್ಷಣ ತಿಳಿಯಲಿ ಎಂಬ ಸುರಕ್ಷತಾ ದೃಷ್ಟಿಯಿಂದ ಅದಕ್ಕೆ ಈಥೈಲ್ ಮರ್ಕ್ಯಾಪ್ಟಾನ್ ಎಂಬತಕ್ಕಂಥದ್ದನ್ನು ಮಿಕ್ಸ್ ಮಾಡ್ತಾರೆ. ಈ ಒಂದು ರಾಸಾಯನಿಕವನ್ನು ಮಿಕ್ಸ್ ಮಾಡೋದ್ರಿಂದ ಇದು ಜೀವ ಉಳಿಸ್ತಕ್ಕಂತಹ ಒಂದು ವಾಸನೆ ಆಗಿರ್ತದೆ. ಅದಕ್ಕಾಗಿ ಗ್ಯಾಸ್ಗಾಗಿ ಈ ಒಂದು ವಾಸನೆ ಇರೋದಿಲ್ಲ ಅಂತ ನಿಮಗೆ ಗೊತ್ತಾಯಿತು. ಇದೇನಾದರೂ ನಿಮಗೆ ಮೊದಲೇ ಗೊತ್ತಿತ್ತಾ? ಕಾಮೆಂಟ್ ಮಾಡಿ. ನೆಕ್ಸ್ಟು, ಎರಡನೇದಾಗಿ, ಸಿಲಿಂಡರನ್ನು ಪೂರ್ತಿ ತುಂಬಿಸೋದಿಲ್ಲ. ನೋಡಿ ವೀಕ್ಷಕರೇ, ಯಾವುದೇ ಗ್ಯಾಸ್ ಸಿಲಿಂಡರ್ ಆಗಲಿ ಅದನ್ನು 100% ಅಥವಾ ಸಾಮರ್ಥ್ಯದವರೆಗೆ ತುಂಬಿಸೋದಿಲ್ಲ. ಸಾಮಾನ್ಯವಾಗಿ 80ರಿಂದ 85% ಮಾತ್ರ ತುಂಬಿಸಲಾಗ್ತದೆ. ಯಾಕೆಂದರೆ ತಾಪಮಾನ ಹೆಚ್ಚಾದಾಗ ಒಳಗಿರ್ತಕ್ಕಂತಹ ದ್ರವವು ವಿಸ್ತರಣೆ ಮಾಡಲು ಅಥವಾ ಎಕ್ಸ್ಪ್ಯಾನ್ಷನ್ ಮಾಡಲು ಸ್ವಲ್ಪ ಜಾಗದ ಅವಶ್ಯಕತೆ ಇರ್ತದೆ. ಹಾಗಾಗಿ ಪೂರ್ತಿ ತುಂಬಿಸಿದರೆ ಒತ್ತಡ ಹೆಚ್ಚಾಗಿ ಸಿಲಿಂಡರ್ ಸಿಡಿತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆ ಕಾರಣದಿಂದ ಇಲ್ಲಿ 100% ಸಿಲಿಂಡರನ್ನು ಇಲ್ಲಿ ತುಂಬೋದಿಲ್ಲ. ನೆಕ್ಸ್ಟು, ಮೂರನೇ ಒಂದು ಇದನ್ನು ನೋಡ್ಕೊಳ್ಳಿ ವೀಕ್ಷಕರೇ. ಮೂರನೇ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ, ನಿಮಗೇನಾದರೂ ಗೊತ್ತಾ ನಮ್ಮ ಒಂದು ಸಿಲಿಂಡರ್ಗಳಿಗೆ ರೆಡ್ ಅಥವಾ ಕೆಂಪು ಬಣ್ಣವೇ ಯಾಕೆ ಇಲ್ಲಿ ಬಳಸ್ತಾರೆ ಅಂತ? ಅದನ್ನು ಈಗ ನೋಡೋಣ. ನೋಡಿ ವೀಕ್ಷಕರೇ, ಸಿಲಿಂಡರ್ಗಳ ಬಣ್ಣವು ಕೇವಲ ವಿನ್ಯಾಸಕ್ಕಾಗಿ ಅಲ್ಲ, ಅವು ಒಳಗಿರ್ತಕ್ಕಂಥ ಅನಿಲವನ್ನು ಸೂಚನೆ ಮಾಡ್ತವೆ. ನೋಡಿ ವೀಕ್ಷಕರೇ, ಕೆಂಪು ಬಣ್ಣ ಯಾಕೆ ಇಲ್ಲಿ LPG ಅಥವಾ ಗ್ಯಾಸ್ ಸಿಲಿಂಡರ್ಗೆ ಬಳಸ್ತಾರೆ ಅಂತ ನೋಡೋದಾದರೆ, ವೀಕ್ಷಕರೇ, ಅಡುಗೆ ಅನಿಲದಂತಹ ಸುಲಭವಾಗಿ ಉರಿತಕ್ಕಂಥ ಅನಿಲಗಳನ್ನು ಸೂಚಿಸೋದನ್ನು ಕೆಂಪು ಬಣ್ಣದಲ್ಲಿ ನಾವು ಸೂಚಿಸಲ್ಪಡ್ತೇವೆ. ಅದೇ ರೀತಿ ನೀವು ನೀಲಿ ಬಣ್ಣದ ಸಿಲಿಂಡರ್ಗಳನ್ನು ನೋಡಿರಬಹುದು. ನೋಡಿ, ನೀಲಿ ಬಣ್ಣದ ಸಿಲಿಂಡರ್ಗಳು ಸಾಮಾನ್ಯವಾಗಿ ಆಮ್ಲಜನಕ ಅಥವಾ ಆಕ್ಸಿಜನ್ ಇದು ಅಥವಾ ನೈಟ್ರಸ್ ಆಕ್ಸೈಡ್ N2O ಅಂತ ಕರಿತೇವೆ, ಇದನ್ನು ಸೂಚಿಸ್ತದೆ. ನೆಕ್ಸ್ಟು, ಮೂರನೇದಾಗಿ, ಹಸಿರು ಬಣ್ಣದ ಒಂದು ಸಿಲಿಂಡರ್ಗಳು ಕಾಣಸಿಗ್ತವೆ. ಇಲ್ಲಿ ಸಾರಜನಕ ಅನಿಲವನ್ನು ಸೂಚಿಸ್ತದೆ. ದೂರದಿಂದಲೇ ಅದರ ಒಳಗಿರ್ತಕ್ಕಂಥದ್ದು ಏನು ಅಂತ ಗುರುತಿಸಲು ಈ ಒಂದು ಬಣ್ಣದ ಕೋಡ್ ಸಹಾಯ ಆಗಿರ್ತದೆ. ಹಾಗಾಗಿ ಬಣ್ಣಗಳ ಹಿಂದಿನ ಮಹತ್ವವನ್ನು ನೀವು ತಿಳಿದುಕೊಳ್ಳಲೇಬೇಕು. ವೀಕ್ಷಕರೇ, ನಾಲ್ಕನೇದಾಗಿ, ಸಿಲಿಂಡರ್ ಮೇಲೆ ಬೆವರು ಅಥವಾ ಮಂಜುಗಡ್ಡೆ ಅಂತ ನೋಡಬಹುದು. ಗ್ಯಾಸ್ ಬಳಸುವಾಗ ಸಿಲಿಂಡರ್ನ ಹೊರಭಾಗದಲ್ಲಿ ನೀರಿನ ಹನಿಗಳು ಅಥವಾ ಮಂಜುಗಡ್ಡೆ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಇದು ಸೋರಿಕೆಯಲ್ಲ, ಸಿಲಿಂಡರ್ನ ಒಳಗಿನ ದ್ರವವು ಅನಿಲವಾಗಿ ಬದಲಾಗುವ ಸುತ್ತಲಿನ ಶಾಖವನ್ನು ಹೀರಿಕೊಳ್ಳುತ್ತದೆ. ಇದರಿಂದ ಸಿಲಿಂಡರ್ನ ಲೋಹವು ವಿಪರೀತವಾಗಿ ತಣ್ಣಗಾಗಿ ಗಾಳಿಯಲ್ಲಿನ ತೇವಾಂಶವನ್ನು ನೀರಿನ ಹನಿಗಳಾಗಿ ಬದಲಾಯಿಸ್ತವೆ. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು, ಐದನೇದು, ಸಿಲಿಂಡರ್ಗಳು ಎಕ್ಸ್ಪೈರಿ ಡೇಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ್ದೇನೆ, ಕೆಲ ವಿಡಿಯೋಗಳಲ್ಲಿ ನಾನು ಇದನ್ನು ತೋರಿಸಿದ್ದೇನೆ. ಸಿಲಿಂಡರ್ಗಳಿಗೆ ಹಾಲಿಗಿರುವಂತೆ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ, ಬದಲಿಗೆ ಮರುಪರಿಶೀಲನಾ ದಿನಾಂಕ ಅಂತ ಇರ್ತದೆ. ರೀಟೆಸ್ಟಿಂಗ್ ಡೇಟ್ ಅಂತ ಇದನ್ನು ಕರಿತೇವೆ. ಸಿಲಿಂಡರ್ನ ಒಂದು ಹಿಡಿಯುವ ಹ್ಯಾಂಡಲ್ನಿಂದ ಹತ್ತಿರದ ಪಟ್ಟಿಯ ಮೇಲೆ A28 ಅಥವಾ B26 ಎಂಬತಕ್ಕಂಥ ಕೋಡ್ಗಳನ್ನು ನೋಡಬಹುದು. ಈ ಒಂದು ಕೋಡ್ಗಳಿಂದ ನೀವು ಗಮನಿಸಿರಬಹುದು, ABCD ಇದು ವರ್ಷಗಳ 4 ಭಾಗಗಳನ್ನು ತ್ರೈಮಾಸಿಕವಾಗಿ ಸೂಚಿಸುತ್ತದೆ. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಿಗೆ A, ನೆಕ್ಸ್ಟು ಏಪ್ರಿಲ್, ಮೇ, ಜೂನ್ ಈ ತಿಂಗಳಿಗೆ B, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳಿಗೆ C ಮತ್ತು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ತಿಂಗಳಿಗೆ D ಎಂಬತಕ್ಕಂತಹ ಒಂದು ತ್ರೈಮಾಸಿಕವನ್ನು ಸೂಚಿಸುತ್ತದೆ. ನೆಕ್ಸ್ಟು, ಸಂಖ್ಯೆಯನ್ನು ನೋಡಬಹುದು. ಇದು ವರ್ಷವನ್ನು ಸೂಚನೆ ಮಾಡ್ತದೆ. A28, B26 ಅಂತ ಏನಿದೆ, ಈಗ ಉದಾಹರಣೆಗೆ C26 ಅಂತ ಅಂದ್ಕೊಳ್ಳಿ. ಅಂದರೆ 2026ರ 3ನೇ ಭಾಗದಲ್ಲಿ ಆ ಸಿಲಿಂಡರನ್ನು ಕಡ್ಡಾಯವಾಗಿ ಸುರಕ್ಷತಾ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅರ್ಥ ಕೊಡ್ತದೆ.
ನೋಡಿ, ಇವಾಗಿದ್ದು ಇವತ್ತಿನ ಒಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಇರತಕ್ಕಂತಹ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ನಿಮಗೇನಾದರೂ ಈ ಒಂದು ಫ್ಯಾಕ್ಟ್ಗಳ ಬಗ್ಗೆ ಇಷ್ಟ ಆದರೆ ಅಥವಾ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ರೀತಿ ವಿಡಿಯೋಗಳು ಬೇಕು ಅಂತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್.